ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇವತ್ತು ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಅಧಿಸೂಚನೆ ಇರುವಂಥದ್ದು ಬೆಂಗಳೂರಿನ ನೂತನ ಪಾರ್ಕಿಂಗ್ ಪಾಲಿಸಿಯ ಬಗ್ಗೆ. ಕಳೆದ 5-6 ವರ್ಷಗಳಿಂದ ಪಾರ್ಕಿಂಗ್ ನೀತಿಯನ್ನು ಜಾರಿಗೆ ತರಬೇಕು ಅಂತ ನಿರಂತರವಾಗಿರುವಂಥ ಪ್ರಯತ್ನ ಹಳೆ BBMP ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡ್ತಾನೆ ಬಂದಿದೆ. ಸರ್ಕಾರ ಬದಲಾದಂಥ ಸಂದರ್ಭದಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಪ್ರತಿ ಸರ್ಕಾರಗಳಿಗೂ ಕೂಡ GBA ಅಧಿಕಾರಿಗಳು ಕೊಡ್ತಾನೆ ಬಂದಿದ್ರು. ಈಗ ರಾಜ್ಯ ಸರ್ಕಾರ CM DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ GBA ಅಧಿಕಾರಿಗಳ ಈ ಒಂದು ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂಥದ್ದು. ಈ ಮೂಲಕವಾಗಿ GBA ಕರಡು ಅಧಿಸೂಚನೆಯನ್ನ ಪಾರ್ಕಿಂಗ್ ಪಾಲಿಸಿ ಬಗ್ಗೆ ಪ್ರಕಟಿಸಿದೆ. ಹಾಗಿದ್ರೆ ಈ ನೂತನವಾಗಿರುವಂಥ ಪಾಲಿಸಿಯಲ್ಲಿರುವಂಥ ಅಂಶಗಳೇನು, ಎಷ್ಟು ದರವನ್ನು ನಿಗದಿ ಮಾಡಲಾಗಿದೆ, ಯಾವ್ಯಾವ ರಸ್ತೆಗಳು ಈ ಒಂದು ಪಾರ್ಕಿಂಗ್ ಪಾಲಿಸಿಯ ವ್ಯಾಪ್ತಿಗೆ ಬರುತ್ತೆ ಅನ್ನೋದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಮುಖ್ಯವಾಗಿ ಪಾರ್ಕಿಂಗ್ ಪಾಲಿಸಿ ಇರುವಂಥದ್ದು ಈ ಬಾರಿ ಸಣ್ಣ ಪುಟ್ಟ ಬದಲಾವಣೆಗಳಂತೂ ಖಂಡಿತ ಆಗಿದೆ. ಆದರೆ ಈ 2020ರಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಒಂದು ಪಾರ್ಕಿಂಗ್ ನೀತಿಯನ್ನ GBA ಅಧಿಕಾರಿಗಳು ಸರ್ಕಾರಕ್ಕೆ ಕೊಟ್ಟಿದ್ರು. ಆದರೆ ಆ ಪಾರ್ಕಿಂಗ್ ನೀತಿಗೂ ಈ ಪಾರ್ಕಿಂಗ್ ನೀತಿಗೂ ಅಜಗಜಾಂತರವಾಗಿರುವಂಥ ವ್ಯತ್ಯಾಸ ನಮಗೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇದು ವಾಹನ ಸವಾರರಿಗೆ ಶಾಕ್ ಅಂತೂ ಖಂಡಿತ ಹೌದು. ಹೊಸದಾಗಿರುವಂಥ ಪಾರ್ಕಿಂಗ್ ಪಾಲಿಸಿಯಲ್ಲಿ 3 ವಿಭಾಗಗಳಾಗಿ 3 ವಿಂಗಡಣೆಗಳಾಗಿ ಶುಲ್ಕವನ್ನು ವಿಧಿಸೋದಕ್ಕೆ GBA ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು. ಯಾವ ರೀತಿ ಇದು 3 ವಿಭಾಗವನ್ನು ಮಾಡಿದರೆ, ಈ 3 ವಿಂಗಡಣೆ ವಿಭಾಗದೊಳಗಡೆ ಯಾವೆಲ್ಲ ಕೆಟಗರಿಗಳು ಬರುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ನಾವು ನೋಡೋಣ. ಮುಖ್ಯವಾಗಿರುವಂಥ 3 ಈ ವಿಂಗಡಣೆಗಳು ಯಾವ್ಯಾವು ಅಂತಂದ್ರೆ, ಒಂದು ಆನ್ ಸ್ಟ್ರೀಟ್, ಇನ್ನೊಂದು ಆಫ್ ಸ್ಟ್ರೀಟ್, ಮೂರನೇದು ಮಾಸಿಕ ಮಂತ್ಲಿ ಪಾಸ್. ಈ 3 ರೀತಿಯಾಗಿರುವಂಥ ಬೈಫರ್ಗೇಷನ್ ಅನ್ನ ಪಾರ್ಕಿಂಗ್ ಪಾಲಿಸಿಗಾಗಿ GBA ಅಧಿಕಾರಿಗಳು ಮಾಡ್ಕೊಂಡಿರುವಂಥದ್ದು. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಆನ್ ಸ್ಟ್ರೀಟ್ ಅಂದ್ರೆ ಏನು ಅಂತಂದ್ರೆ, ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಮತ್ತು ಜನರು ಓಡಾಡುವಂಥ ಜಾಗ, ಪ್ರಮುಖ ರಸ್ತೆಗಳಲ್ಲಿನ ಜಾಗವನ್ನ ಆನ್ ಸ್ಟ್ರೀಟ್ ಅಂತ GBA ಅಧಿಕಾರಿಗಳು ಗುರುತಿಸಿದ್ದಾರೆ. ಆಫ್ ಸ್ಟ್ರೀಟ್ ಅಂತಂದ್ರೆ ಈಗಾಗಲೇ ಪ್ರಮುಖ ರಸ್ತೆಗಳ ಹೊರತಾಗಿ ರೆಸಿಡೆನ್ಷಿಯಲ್ ರಸ್ತೆ ಇರ್ಬೋದು ಅಥವಾ ಇತರೆ ಗಲ್ಲಿ ರೋಡ್ಗಳಂತ ನಾವೇನು ಜನರಲ್ ಆಗಿ ಕರಿತೀವಿ, ಸೊ ಅಂಥ ರಸ್ತೆಗಳಲ್ಲಿರುವಂಥ ಖಾಲಿ ಜಾಗದಲ್ಲಿ ಕೆಲವು ಕಡೆ ಪ್ರೈವೇಟ್ ಆಗಿರುವಂಥ ಪಾರ್ಕಿಂಗ್ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಳ್ಳಲಾಗಿದೆ. ಅಂಥ ಜಾಗಗಳು ಆಫ್ ಸ್ಟ್ರೀಟ್ ಅಂದರೆ ರಸ್ತೆಯಿಂದ ಆಫ್ ಆಗಿರುವಂಥದ್ದು. ಸೊ ಅದು. ಮೂರನೇದು ಮಂತ್ಲಿ ಪಾಸ್. ಮಂತ್ಲಿ ಪಾಸ್ ಕೂಡ ಇನ್ನು ಮುಂದೆ ವಾಹನ ಸವಾರರು ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಪ್ರತಿದಿನ ಗಂಟೆಗೆ ಇಂತಿಷ್ಟು ಅಂತ ಕಟ್ಟೋ ಬದಲು ತಿಂಗಳಿಗೆ ಒಂದು ಪಾಸ್ ತಗೊಂಡ್ರೆ ಇಡೀ ತಿಂಗಳು ಅಲ್ಲಿ ಪಾರ್ಕ್ ಮಾಡೋದಕ್ಕೆ ಅವಕಾಶವನ್ನು GBA ಅಧಿಕಾರಿಗಳು ಮಾಡಿಕೊಡ್ತಾರೆ. ಸೊ ಹಾಗಿದ್ರೆ ಆನ್ ಸ್ಟ್ರೀಟಲ್ಲಿ ಎಷ್ಟು ಕೆಟಗರಿ ಬರುತ್ತೆ? ಎಲ್ಲ ವಿಂಗಡಣೆಗಳಲ್ಲೂ ಕೂಡ 3 ಕೆಟಗರಿ ಬರುತ್ತೆ. ಆ 3 ಕೆಟಗರಿಯಲ್ಲಿ ಆನ್ ಸ್ಟ್ರೀಟಲ್ಲಿ ಎಷ್ಟು ದರವನ್ನು GBA ಅಧಿಕಾರಿಗಳು ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಆನ್ ಸ್ಟ್ರೀಟ್ ಅಂತಂದ್ರೆ, ಆನ್ ಸ್ಟ್ರೀಟಲ್ಲಿ 3 ಕೆಟಗರಿಯನ್ನು ಮಾಡಲಾಗಿದೆ, ABC. ಎ ಕೆಟಗರಿಯಲ್ಲಿರುವಂಥ ರಸ್ತೆಯಲ್ಲಿ ಬೈಕ್ಗಳಿಗೆ ಅಂದರೆ ದ್ವಿಚಕ್ರ ವಾಹನಗಳಿಗೆ 40 ರೂಪಾಯಿ ನಿಗದಿ ಮಾಡಲಾಗಿದೆ. ಲಘು ವಾಹನಗಳಿಗೆ, ಕಾರು ಸೇರಿದಂತೆ ಇತರೆ ವಾಹನಗಳಿಗೆ 80 ರೂಪಾಯಿ ನಿಗದಿ ಮಾಡಿರುವಂಥದ್ದು. B ಕೆಟಗರಿಯ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನಗಳಿಗೆ 30 ರೂಪಾಯಿ, ಲಘು ವಾಹನಗಳಿಗೆ 60 ರೂಪಾಯಿ. C ಕೆಟಗರಿಯ ರಸ್ತೆಗೆ ದ್ವಿಚಕ್ರ ವಾಹನಗಳಿಗೆ 20 ರೂಪಾಯಿ, ಲಘು ವಾಹನಗಳಿಗೆ 40ರಿಂದ 60 ರೂಪಾಯಿಯನ್ನ GBA ನಿಗದಿ ಮಾಡಿರುವಂಥದ್ದು. ಇನ್ನು ಆಫ್ ಸ್ಟ್ರೀಟ್ ಕೆಟಗರಿಯಲ್ಲಿ ಬರುವಂಥ ವಾಹನಗಳಿಗೆ ಎಷ್ಟೆಷ್ಟು ದರ ನಿಗದಿಯಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಆಫ್ ಸ್ಟ್ರೀಟ್ ಕೆಟಗರಿಯಲ್ಲಿ ಎ ಕೆಟಗರಿ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನಗಳಿಗೆ 20 ರೂಪಾಯಿ, ಲಘು ವಾಹನಗಳಿಗೆ 40 ರೂಪಾಯಿ. B ಕೆಟಗರಿಯಲ್ಲಿ ಬರುವಂಥ ರಸ್ತೆಗಳಿಗೆ ದ್ವಿಚಕ್ರ ವಾಹನಗಳಿಗೆ 15 ರೂಪಾಯಿ, ಲಘು ವಾಹನಗಳಿಗೆ 30 ರೂಪಾಯಿ. C ಕೆಟಗರಿಯಲ್ಲಿ ಬರುವಂಥ ರಸ್ತೆಗಳಿಗೆ ದ್ವಿಚಕ್ರ ವಾಹನಗಳಿಗೆ 10 ರೂಪಾಯಿ, ಲಘು ವಾಹನಗಳಿಗೆ 20 ರೂಪಾಯಿಯನ್ನ GBA ಅಧಿಕಾರಿಗಳು ನಿಗದಿ ಮಾಡಿರುವಂಥದ್ದು. ಇನ್ನು ಮಾಸಿಕ ಪಾಸ್ಗೂ ಕೂಡ ಒಂದಿಷ್ಟು ದರವನ್ನ ನಿಗದಿ ಮಾಡಲಾಗಿದೆ. ಮಾಸಿಕ ಪಾಸಲ್ಲಿ ಮತ್ತೆ 3 ಕೆಟಗರಿಯನ್ನ ಮಾಡಿಕೊಂಡಿದ್ದಾರೆ. ಈ 3 ಕೆಟಗರಿಯ ಪೈಕಿ ಎ ಕೆಟಗರಿಯಲ್ಲಿ ದ್ವಿಚಕ್ರ ವಾಹನಗಳಿಗೆ 2000 ರೂಪಾಯಿ ಇದ್ರೆ, ಲಘು ವಾಹನಗಳಿಗೆ
4,000 ರೂಪಾಯಿನ ನಿಗದಿ ಮಾಡಿರುವಂಥದ್ದು. ಬಿ ಕೆಟಗರಿಯಲ್ಲಿ ಮಂತ್ಲಿ ಪಾಸಿಗೆ ದ್ವಿಚಕ್ರ ವಾಹನಗಳಿಗೆ 1,500 ರೂಪಾಯಿ ನಿಗದಿ ಮಾಡಿದ್ರೆ ಲಘು ವಾಹನಗಳಿಗೆ 3,000 ರೂಪಾಯಿ ನಿಗದಿ ಮಾಡಿರುವಂಥದ್ದು. ಸಿ ಕೆಟಗರಿಯ ಮಂತ್ಲಿ ಪಾಸ್ಗಳಿಗೆ ದ್ವಿಚಕ್ರ ವಾಹನಗಳಿಗೆ 1,000 ರೂಪಾಯಿ ನಿಗದಿ ಮಾಡಿದರೆ ಲಘು ವಾಹನಗಳಿಗೆ 2,000 ರೂಪಾಯಿಯನ್ನ ನಿಗದಿ ಮಾಡಿ ಇದೀಗ ಕರಡು ಅಧಿಸೂಚನೆಯನ್ನ ಹೊರಡಿಸಿರುವಂಥದ್ದು. ಇದರ ಜೊತೆಗೆ ಕೆಲವೊಂದು ಜಾಗಗಳಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಲೂ ಕೂಡ ಹೇಳಿರುವಂಥದ್ದು. ಒಂದೊಮ್ಮೆ ಅಂಥ ಜಾಗದಲ್ಲಿ ಪಾರ್ಕಿಂಗ್ ಅನ್ನ ವಾಹನಗಳನ್ನ ನಿಲುಗಡೆ ಮಾಡಿದ್ರೆ ಅಂಥ ವಾಹನಗಳನ್ನ ನಗರ ಸಂಚಾರಿ ಪೊಲೀಸರ ಸಹಯೋಗದಲ್ಲಿ GBA ಅಧಿಕಾರಿಗಳು ಟೋ ಮಾಡ್ತಾರೆ. ಅದಕ್ಕೆ ಕಾನೂನು ಪ್ರಕಾರವಾಗಿರುವಂತಹ ದಂಡವನ್ನು ಕೂಡ ವಿಧಿಸ್ತಾರೆ. ಈಗ ಮತ್ತೆ ಈ ಮೆಟ್ರೋ ನಿಲ್ದಾಣದ ಕೆಳಗಡೆ ಅಥವಾ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸಿ ಸಾರ್ವಜನಿಕರು ಹೋಗ್ಬಿಡ್ತಾರೆ. ಅಲ್ಲೂ ಕೂಡ ಹದ್ದಿನ ಕಣ್ಣಿಡೋದಕ್ಕೆ ಒಂದು ವಿಶೇಷ ಟಾಸ್ಕ್ ಫೋರ್ಸ್ ಕೂಡ GBA ಅಧಿಕಾರಿಗಳು ಆಫ್ ದಿ ರೆಕಾರ್ಡ್ ಹೇಳಿರುವಂಥ ಮಾಹಿತಿ ಇದು. ಅಲ್ಲೂ ಕೂಡ ರಚಿಸ್ತಾ ಇದ್ದಾರೆ, ಒಂದು ಫ್ಲೈಯಿಂಗ್ ಸ್ಕ್ವಾಡ್ ಇರ್ತಾರೆ, ಅದರಲ್ಲಿ ನಗರ ಸಂಚಾರಿ ಪೊಲೀಸರು ಇರ್ತಾರೆ, ಮತ್ತೆ GBA ಆಯಾ ನಗರ ಪಾಲಿಕೆಯ ಸಿಬ್ಬಂದಿಗಳಿರ್ತಾರೆ. ಅವರು ಎಲ್ಲೆಲ್ಲಿ ಅನಧಿಕೃತವಾಗಿ ವಾಹನಗಳನ್ನು ನಿಲುಗಡೆ ಮಾಡಲಾಗಿದೆ ಅಂಥ ವಾಹನಗಳನ್ನು ತೆರವು ಮಾಡೋದಕ್ಕೆ ಒಂದು ಸ್ಕ್ವಾಡ್ ಕೂಡ ರಚನೆ ಆಗುತ್ತೆ. ಅಂದರೆ ಒಟ್ಟಾರೆ ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಅನಧಿಕೃತವಾಗಿ ವಾಹನಗಳ ನಿಲುಗಡೆ ಆಗಬಾರದು ಅನ್ನುವಂಥ ದೃಷ್ಟಿಯಲ್ಲಿ ಈ ಕಾನೂನನ್ನ ಜಾರಿ ಮಾಡ್ತಾ ಇರುವಂಥದ್ದು. ಈಗ ಕರಡು ಅಧಿಸೂಚನೆ ಘೋಷಣೆಯಾಗಿದೆ. 30 ದಿನಗಳ ಕಾಲ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅದಾದ ಮೇಲೆ ಅಂತಿಮವಾಗಿರುವಂಥ ಅಧಿಸೂಚನೆಯನ್ನ ಸರ್ಕಾರದ ಶಿಫಾರಸಿನಂತೆ GBA ಅಧಿಕಾರಿಗಳು ಮಾಡ್ತಾರೆ. ಅಂದ್ರೆ ಬೆಂಗಳೂರಿನಲ್ಲಿ ಈ ಒಂದು ಪಾರ್ಕಿಂಗ್ ಪಾಲಿಸಿ ಬರೋದ್ರಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಅಂಶ. ಪ್ರಮುಖ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ವಾಹನ ಸವಾರರು, ಮುಖ್ಯವಾಗಿ ಆಟೋ ಮತ್ತು ಕ್ಯಾಬ್ ಚಾಲಕರು ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸಿ ಹೋಗ್ಬಿಡ್ತಾರೆ. 20 ನಿಮಿಷ, 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ಆದರೂ ಕೂಡ ಕ್ಯಾಬ್ ಚಾಲಕರು ಬರೋದಿಲ್ಲ. ಮತ್ತೆ ಸಾರ್ವಜನಿಕರು ಕೂಡ ಈಗ ಬರ್ತೀನಿ ಅಂತ ಹೇಳ್ಬಿಟ್ಟು ಬೈಕ್ಗಳನ್ನು ಕೂಡ ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ನಿಲ್ಲಿಸ್ಕೊಂಡು ಹೋಗ್ಬಿಡ್ತಾರೆ. ಇದರಿಂದಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅನ್ನುವಂಥದ್ದು ಸಂಚಾರಿ ಪೊಲೀಸರ ವಾದ. ಸೊ ಹೀಗಾಗಿ ಈ ಒಂದು ಪಾರ್ಕಿಂಗ್ ಪಾಲಿಸಿಯ ಮೂಲಕ ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಬೀಳುತ್ತೆ. ಫುಟ್ಪಾತ್ ಮೇಲೆ ಕೆಲವು ಯಾರು ವಾಹನ ನಿಲ್ಲಿಸ್ತಾ ಇರ್ತಾರೆ ಅಂಥದಕ್ಕೂ ಕೂಡ ಕಡಿವಾಣ ಬೀಳುತ್ತೆ. ಸಾರ್ವಜನಿಕರಿಗೆ ಒಂದು ಸುಗಮವಾಗಿರುವಂಥ ಓಡಾಟಕ್ಕೆ ಅವಕಾಶ ಸಿಕ್ಕದಂಗಾಗುತ್ತೆ ಅನ್ನುವಂಥದ್ದು ಈ GBA ಅಧಿಕಾರಿಗಳ ವಾದ. ಇದ್ರ ಜೊತೆಗೆ ಆದಾಯ ಕೂಡ ಖಂಡಿತ ಬಂದೇ ಬರುತ್ತೆ. ಸೊ ಹೀಗಾಗಿ ಆದಾಯ ಕೂಡ ಒಂದ್ ಕಡೆ ಬಂದ್ರೆ ರಸ್ತೆಗಳಲ್ಲಿನ ಅನಧಿಕೃತ ಪಾರ್ಕಿಂಗ್ಗಳು ಕೂಡ ತೆರವಾಗುತ್ತೆ, ಒಂದು ಸುಸಜ್ಜಿತವಾಗಿರುವಂಥ ವ್ಯವಸ್ಥೆ ಬೆಂಗಳೂರಿನಲ್ಲಿ ಆಗುತ್ತೆ ಅನ್ನುವಂಥದ್ದು GBA ಅಧಿಕಾರಿಗಳ ಮಾತು. ಆದರೆ ಇದರಿಂದ ಸಾರ್ವಜನಿಕರಿಗೆ ಅನುಕೂಲವೂ ಕೂಡ ಇದೆ, ಅದೇ ರೀತಿಯಲ್ಲಿ ಅನಾನುಕೂಲವೂ ಕೂಡ ಇರುವಂಥದ್ದು. ಒಟ್ಟಾರೆ ಈ ಒಂದು ಪಾರ್ಕಿಂಗ್ ಪಾಲಿಸಿಯಿಂದ ಶುಲ್ಕವನ್ನ ಹಣವನ್ನ ಇನ್ನು ಮುಂದೆ ವಾಹನ ಸವಾರರು ಪಾರ್ಕಿಂಗ್ ಆಗಿ ಬೆಂಗಳೂರು ರಸ್ತೆಯಲ್ಲಿ ಪಾವತಿಸಬೇಕಾಗುತ್ತೆ. 10 ರೂಪಾಯಿ, ಕನಿಷ್ಠ 10 ರೂಪಾಯಿಯಿಂದ ಗರಿಷ್ಠ 4,000 ರೂಪಾಯಿವರೆಗೆ ಈ ಒಂದು ಪಾರ್ಕಿಂಗ್ ಪಾಲಿಸಿಯಲ್ಲಿ ಜನ ಪಾರ್ಕಿಂಗ್ಗೋಸ್ಕರ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಪಾವತಿ ಮಾಡಬೇಕಾಗಿರುವಂಥದ್ದು ನಿಶ್ಚಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.